ರಿಲೇಷನ್ಶಿಪ್ಪು ಅಂದರೆ ಯಾವಾಗಲೂ ದೊಡ್ಡ ದೊಡ್ಡ ಪ್ರಾಬ್ಲಮೇ ಇರಬೇಕು ಅಂತ ಏನಿಲ್ಲ. ಕೆಲವೊಮ್ಮೆ ಪ್ರಾಬ್ಲಮೇ ಏನೂ ಇರಲ್ಲ, ಕೆಲವೊಮ್ಮೆ ಪ್ರಾಬ್ಲಮ್ ತುಂಬ ಸಿಂಪಲ್ ಆಗೂ ಇರುತ್ತೆ. ಒಂದೇ ಮನೇಲಿ ಇರ್ತೀವಿ, ದಿನ ಮಾತಾಡ್ತೀವಿ, ಆದರೆ ನಮ್ಮ ಕಾನ್ವರ್ಸೇಷನ್ ಏನಾಗಿರುತ್ತೆ? ಇವತ್ತು ಅಡುಗೆ ಏನು ಮಾಡಲಿ, ಮಕ್ಕಳನ್ನ ಪಿಕ್ ಮಾಡಬೇಕು, ಬಿಲ್ ಕಟ್ಟಿದ್ರಾ, ಇದನ್ನು ತೊಗೊಂಡು ಬನ್ನಿ, ಅದನ್ನು ತೊಗೊಂಡು ಬನ್ನಿ, ಈ ವೀಕೆಂಡು ಏನು ಪ್ರೋಗ್ರಾಮು, ಎಲ್ಲಿಗೆ ಹೋಗೋಣ, ಏನು ಮಾಡೋಣ, ಏನು ತರೋಣ, ಏನು ಬಿಡೋಣ, ಇಷ್ಟೇ ಇರುತ್ತೆ. ಬೇಸಿಕಲಿ ಲೈಫ್ ಬಗ್ಗೆ ಮಾತಾಡ್ತೀವಿ ಹೊರತು ನಮ್ಮಿಬ್ಬರ ಭಾವನೆಗಳ ಬಗ್ಗೆ ಮಾತಾಡಲ್ಲ. ಭಾವನೆಗಳನ್ನು ಹಂಚ್ಕೊಳ್ಳೋಕ್ಕೆ ಬೇರೆ ಯಾವುದೋ ಜೀವನ ಹುಡುಕ್ತಾ ಇರ್ತೀವಿ. ರಿಲೇಷನ್ಶಿಪ್ಪು ಕೂಡ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ರೆಸ್ಪಾನ್ಸಿಬಿಲಿಟೀಸ್ ಕೂಡ ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಸಮ್ವೇರ್ ಇನ್ ಬಿಟ್ವೀನ್ ಕನೆಕ್ಷನ್ ಕಡಿಮೆ ಆಗ್ತಾ ಇರುತ್ತೆ. ಇದಕ್ಕೆ ಯಾರನ್ನೂ ಬ್ಲೇಮ್ ಮಾಡಬೇಕಾಗಿಲ್ಲ. ಮಕ್ಕಳನ್ನ ನೋಡ್ಕೋಬೇಕು, ಪೇರೆಂಟ್ಸ್ನ ನೋಡ್ಕೋಬೇಕು, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿರುತ್ತೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗಿರುತ್ತೆ, ಜಾಬಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ. ಸೊ ಈ ಥರ ಮಾಡ್ತಾ 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 ನಮ್ಮ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಗ್ಯಾಪ್ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಸಮ್ಟೈಮ್ಸ್ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಅಡ್ವೈಸ್ ಬೇಕಾಗಿಲ್ಲ, ನಿಮ್ಮ ಸೊಲ್ಯೂಷನ್ ಕೂಡ ಬೇಕಾಗಿಲ್ಲ. ಅವ್ರು ಹೇಳೋದನ್ನು ನೀವು ಕೇಳಿಸ್ಕೋಬೇಕು ಅಷ್ಟೇ. ಫೋನ್ನ ಸೈಡಲ್ಲಿಟ್ಟು 10 ನಿಮಿಷ ಕೂತ್ಕೊಂಡು ಮಾತಾಡಬೇಕು. ಅಲ್ಲಿ ಏನು ಮಾತಾಡಬೇಕು? ನೋ ಬಿಲ್ಸ್, ನೋ ಚಿಲ್ಡ್ರನ್, ನೋ ಕಂಪ್ಲೇಂಟ್ಸ್, ಜಸ್ಟ್ 2 ಪೀಪಲ್ ಟಾಕಿಂಗ್ ಟು ಈಚ್ ಅದರ್. ಕಾಫಿ ಮಾಡ್ಕೊಳ್ಳಿ, ಕಾಫಿ ಇಷ್ಟನಾ ಕಾಫಿ ಮಾಡ್ಕೊಳ್ಳಿ, ಟೀ ಇಷ್ಟನಾ ಟೀ ಮಾಡ್ಕೊಳ್ಳಿ, ಜಸ್ಟ್ ಸಿಟ್ ಫಾರ್ 10 ಮಿನಿಟ್ಸ್. ಇಲ್ಲ ಒಂದು ಸ್ಮಾಲ್ ವಾಕ್ ಕೂಡ ಹೋಗಿ ಬರ್ಬೋದು. ರಿಲೇಷನ್ಶಿಪ್ಪಲ್ಲಿ ಯಾವಾಗಲೂ ರೊಮ್ಯಾಂಟಿಕ್ ಡೇಟ್ಸೇ ಇರಬೇಕು, ಕಾಸ್ಟ್ಲಿ ವೆಕೇಷನ್ಸೇ ಹೋಗಬೇಕು, ಗಿಫ್ಟನ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಹೇಳಿ ಕೇಳುವ ಅಂತ ಅಂದರೆ ಸಾಕು. ಸೊ ರಿಲೇಷನ್ಶಿಪ್ಪಲ್ಲಿ ನಾವು ಯಾವಾಗಲೂ ಸಡನ್ನಾಗಿ ದೂರ ಆಗಲ್ಲ, ಮಾತು ಕಮ್ಮಿ ಆಗುತ್ತೆ. ಸೊ ನಿಮ್ಮ ರಿಲೇಷನ್ಶಿಪ್ಗೆ ಪ್ರತಿದಿನ ಸ್ವಲ್ಪ ಸಮಯ ಕೊಡಿ. 5 ನಿಮಿಷ ಕೊಡಿ, ಆಮೇಲೆ 10 ನಿಮಿಷ ಮಾಡಿ, ಆಮೇಲೆ ನಿಮ್ಗೆ ಅದೇ ಅಭ್ಯಾಸ ಆಗ್ತಾ ಆಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ಎಂಡ್ ಆಫ್ ದ ಡೇ ಒಟ್ಟಿಗೆ ಬದುಕೋದು ಮಾತ್ರ ರಿಲೇಷನ್ಶಿಪ್ ಅಲ್ಲ, ಒಬ್ಬರ ಮನಸ್ಸಿನಲ್ಲಿ ಇನ್ನೊಬ್ಬರು ಜಾಗ ಉಳಿಸ್ಕೊಳ್ಳೋದೇ ರಿಯಲ್ ಕನೆಕ್ಷನ್.